ग्रहयमहममेयं ध्येयमाम्नायगेयं सदजमसदजेयं श्रीसहायं भजेयम् अञ्जनासुनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यक्तसताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदरपडुतरे श्रीमद्भागवते महापुराणे द्वितीयस्कन्धे षष्ठाध्याये अद्य कथानुवादे सति किञ्चित् पूर्वकथानुवादः। ಇದುವರೆಗೆ 40ನೇ ಶ್ಲೋಕದ ವಿವರಣೆ ಆಗ್ತಾ ಇತ್ತು. 40ನೇ ಶ್ಲೋಕದಲ್ಲಿ ಯಾದುಪತ್ಯದಲ್ಲಿ ಕೆಲವು ವಿಷಯಗಳನ್ನ ತಿಳಿಸಿದ್ದಾರೆ. ಈ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ವಿವರಣೆಯನ್ನು ಮಾಡಿದ್ದಾರೆ. ಅದು ಹೇಗೆ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಈ ಋತ ಅನ್ನೋ ಶಬ್ದಕ್ಕೆ ಏನರ್ಥ ಅಂದಾಗ, ಋತ ಅಂತಂದ್ರೆ ಯಾವುದು ಮೊದಲು ಹೇಗ್ ತಿಳಿದಿತ್ತೋ ಆಮೇಲೂ ಹಾಗೇ ತಿಳಿಬೇಕಂತೆ. ಅದ್ರ ಎರಡನೇ ದಿವಸ ಯಾವ ರೀತಿ ಒಂದ್ ವಸ್ತುವಿನ ಬಗ್ಗೆ ತಿಳ್ಕೊಂಡಿತ್ತು, ಮಾರನೇ ದಿವ್ಸನೂ ಅದೇ ತರ ಇರ್ಬೇಕು. ಚೂರು ಅದರಲ್ಲಿ ವಿಕಾರ ಆಗಿರ್ಬಾರ್ದು. ಹೀಗೆ ಸ್ವಲ್ಪವೂ ವಿಕಾರ ಆಗದೇನೆ ಎಲ್ಲಾ ಕಾಲದಲ್ಲೂ ಒಂದೇ ತರ ಇರುವಂತಹ ವಸ್ತುವಿಗೆ ಋತ ಅಂತ ಕರೀತಾರೆ. ಇದನ್ನ ಇಲ್ಲಿ ಬಿಡಿಸಿದ್ದಾರೆ. ಯಥಾ ಪೂರ್ವಂ ಜ್ಞಾತಂ ತಥೈವ ಸರ್ವದಾ ಜ್ಞಾಯತೆ. ಹೇಗೆ ಹಿಂದೆ ಕೇಳಿದ್ವು ಅದೇ ರೀತಿ ಯಾವಾಗ್ಲೂ ಕೇಳ್ತೀವಿ, ಅದೇ ರೀತಿ ಜ್ಞಾನ ನಮಗ್ ಬರುತ್ತೆ ಅಂತ. ಇದನ್ನ ಇಲ್ಲಿ ಬ್ರಹ್ಮತರ್ಕದಲ್ಲಿ ಆಚಾರ್ಯರು ತಿಳಿಸ್ತಾರೆ, ಪ್ರಮಾಣ ಕೊಡ್ತ. ಋತಂ ತದಾತ್ಮನ ಜ್ಞಪ್ತೇ ಅಂತ ಹೇಳ್ತಾರೆ. ಜ್ಞಪ್ತಿ ಅಂದ್ರೆ ಜ್ಞಾನ. ದಾನ ಯಾವಾಗ್ಲೂ ಒಂದೇ ತರ ಇರುತ್ತೆ ದೇವ್ರ ಬಗ್ಗೆ. ನೆನ್ನೆ ಯಾವ ರೀತಿ ದೇವ್ರ ಬಗ್ಗೆ ತಿಳಿದು ನಾಳೆ ದಿವ್ಸನೂ ಹಾಗೆ ಇದೆ ಅಂದ್ರೆ ಅಭಿಪ್ರಾಯ. ಅದ್ರಲ್ಲಿ ಹೆಚ್ಚೆಚ್ಚು ಗುಣವನ್ನ ನಾವು ತಿಳಿತೀವಿ ನಿಜ. ಈಗ ನೆನ್ನೆ ದಿವ್ಸ ಪರಮಾತ್ಮನ ಧ್ಯಾನ ಮಾಡಿದಾಗ ಎಷ್ಟು ಗುಣಗಳು ಗೊತ್ತಾಯ್ತು. ಮಾರನೇ ದಿವ್ಸ ಯೋಚನೆ ಮಾಡಿದಾಗ ಇನ್ನೂ ಸ್ವಲ್ಪ ಅಭ್ಯಾಸ ಬಲದಿಂದ ಜಾಸ್ತಿ ಗೊತ್ತಾಗ್ಬಹುದು. ನಮಗೆ ನಮ್ಮ ಜ್ಞಾನ ಸ್ವಲ್ಪ ಕಡಿಮೆ. ಆದ್ರಿಂದ 2, 3, 4ನೇ ದಿವಸಕ್ಕೆ ಹೋಗ್ತಾ ಹೋಗ್ತಾ ದೇವ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾಗ ಅನೇಕ ಗುಣಗಳು ದೇವ್ರ ಬಗ್ಗೆ ಗೊತ್ತಾಗುತ್ತೆ. ಆದ್ರೆ ದೇವರ ಗುಣದಲ್ಲಿ ಯಾವತ್ತೂ ವ್ಯತ್ಯಾಸ ಇಲ್ಲ. ದೇವರು ಯಾವಾಗಲೂ ಒಂದೇ ತರ ಇದ್ದ. ಆದ್ರೆ ನಮಗೆ ತಿಳಿದಿದ್ ಮಾತ್ರ ಒಂದ್ ಸ್ವಲ್ಪ ಮೊದಲಿಗೆ, ಆಮೇಲೆ ಸ್ವಲ್ಪ ಜಾಸ್ತಿ, ಇಷ್ಟು. ಅಂತೂ ಅವನ ಋತತ್ವ ಅನ್ನೋದಕ್ಕೆ ಹಾನಿ ಇಲ್ಲ. ಯಾವಾಗಲೂ ಕೂಡ ಅವನು ಒಂದೇ ರೀತಿಯಲ್ಲಿ ಇರ್ತಾನೆ ಅಂತ ಅರ್ಥ. ಇನ್ನು ಅವನನ್ನ ಸತ್ಯ ಅಂತ ಕರೀತಾರೆ. ಯಾಕೆ ಸತ್ಯ ಅಂತ ಕರೀತಾರೆ ಅಂದಾಗ, ಸಾಧು ತ್ವತಃ ಗುಣ ಪೂರ್ಣತ್ವತಃ ಅಂತ ವಿವರಣೆ ಮಾಡಿದ್ದಾರೆ. ಅಂದ್ರೆ ಅವನು ಬಹಳ ಸಾಧು, ಅನೇಕ ಗುಣಗಳು ಅವನಲ್ಲಿ ತುಂಬಿದೆ, ಅದರಿಂದ ಗುಣಪೂರ್ಣನಾದ್ರಿಂದ ಅವನನ್ನ ಸತ್ಯ ಅಂತ ಕರೀತಾರೆ. ಹಾಗಾದ್ರೆ ಸತ್ಯ ಅಂದ್ರೆ ಅವನಲ್ಲಿ ಪೂರ್ಣ ಗುಣಗಳಿದೆ, ಒಳ್ಳೆ ಗುಣಗಳಿದೆ, ಹಾಗಾಗಿ ಅವನನ್ನು ಸತ್ಯ ಅಂತ ಕರೆದಿತ್ತು. ಇನ್ನು ಮುಂದೆ ಸಮ್ಯಗ್ ಅವಸ್ಥಿತಂ ಅಂತ ಒಂದು ಶಬ್ದ ಬಂತು. ಸಮ್ಯಗ್ ಅವಸ್ಥಿತಂ ಅಂದ್ರೆ ಏನರ್ಥ? ಯಾವುದೇ ಅಪವಿತ್ರ ಪದಾರ್ಥಗಳ ಸ್ಪರ್ಶ ಆದ್ರೂ ಅವನ ಪಾವಿತ್ರ್ಯಕ್ಕೆ ಮಾತ್ರ ಹಾನಿ ಇಲ್ಲ. ಯಾವಾಗ್ಲೂ ಅವನು ಪವಿತ್ರನಾಗೇ ಇರ್ತಾನೆ. ಹೀಗೆ ಅಪವಿತ್ರ ಪದಾರ್ಥಗಳ ಸ್ಪರ್ಶ ಆದ್ರೂ ಹಾಗೆ ಇರ್ತಾನೆ. ಆದ್ರಿಂದ ಅವನಿಗೆ ಸಮ್ಯಕ್ ಸ್ಥಿತ ಅಂತ ಕರೀತಾರೆ. ಅದನ್ನ ಇಲ್ಲಿ ಬ್ರಹ್ಮತರ್ಕದಲ್ಲಿ ಬೆಳೆಸ್ತಾರೆ. ಸಮ್ಯಕ್ ಸಂಸ್ಥಂ ಅದೂಷ್ಯತ್ವಾದ್ ಶುದ್ಧಂ ದೋಷೋಜ್ಜಿತತ್ವತಃ. ಇದು ಶುದ್ಧ ಅಂತ ಯಾಕೆ ಕರೀತಾರೆ ಅಂದ್ರೆ ದೋಷೋಜ್ಜಿತ, ಯಾವುದೇ ದೋಷಗಳು ಅವನಲ್ಲಿಲ್ಲ, ಆದ್ರಿಂದ ಅವನನ್ನ ಶುದ್ಧ ಅಂತ ಕರೀತಾರೆ. ಇನ್ನು ಮುಂದಕ್ಕೆ ಕೇವಲಂ ತಾದೃಶ ಅಭಾವಾತ್ ಅಂತ ಅಂದ್ರೆ ಈ ರೀತಿ ಯಾವ ಭಗವಂತನನ್ನ ತಿಳಿತೀವೋ ಅಂತ ಭಗವಂತ ಶುದ್ಧತೆಯನ್ನು ಕೊಡ್ತಾರಂತೆ. ದೇವರ ಧ್ಯಾನ ಯಾಕೆ ಹೀಗೆಲ್ಲ ಮಾಡ್ಬೇಕು? ಶುದ್ಧ, ಋತ, ಸಮ್ಯಕ್ ಸ್ಥಿತ, ಹೀಗೆ ಯಾಕೆ ದೇವರ ಬಗ್ಗೆ ಧ್ಯಾನ ಮಾಡ್ಬೇಕು ಅಂದ್ರೆ ಒಂದ್ ಮಾತಿದೆ. ಯಾವ ರೀತಿ ಒಬ್ಬ ಭಕ್ತ ದೇವರನ್ನ ಧ್ಯಾನ ಮಾಡ್ತಾನೋ ಆ ರೀತಿಯೇ ಫಲವನ್ನ ಅವನು ಪಡಿತಾನೆ.
ಈಗ ಶುದ್ಧ ಅಂತ ಧ್ಯಾನ ಮಾಡ್ತಾ ಇದ್ರೆ ದೋಷಗಳು ಬರೋದಿಲ್ಲ, ದೋಷಗಳು ನಮ್ಮಿಂದ ದೂರ ಆಗ್ತಾ ಹೋಗುತ್ತೆ. ಇನ್ನು ಯಾವಾಗ್ಲೂ ಒಂದೇ ತರ ಇದಾನೆ ಭಗವಂತ ಅಂತ ಧ್ಯಾನ ಮಾಡ್ತಾ ಇದ್ರೆ ನಾವು ಒಂದೇ ತರ ಇರ್ತೀವಿ, ಬದಲಾಯಿಸಲ್ಲ. ಆಚೆ ಈಚೆ ಮನಸ್ಸನ್ನು ಬದಲಾಯಿಸಿ ದಿವ್ಸಕ್ಕೆ ಒಂದೊಂದು ಮಾತಾಡ್ತಾ ಇದ್ರೆ ಬದಲಾಗ್ತಾ ಹೋಗ್ತಾ ಇದೀವಿ ಅಂತ ಅರ್ಥ. ಆದ್ರೆ ಹಾಗಿರಲ್ಲ, ಒಂದೇ ಮಾತು, ಪ್ರಾಮಾಣಿಕವಾಗಿ ಒಂದೇ ದಾರಿಯಲ್ಲಿ ಇರ್ತೀವಿ. ಇನ್ನು ಕೇವಲಂ ತಾದೃಶ ಭಾವ ಅಂತ ಬಂತು. ಈ ತಾದೃಶ ಅಭಾವ ಅನ್ನೋದಕ್ಕೆ ಏನರ್ಥ ಅಂತ ಅಂದ್ರೆ, ಭಗವಂತ ತಾನು ಹಾಗಿರೋದಿಲ್ಲ, ತಾದೃಶ ಅಭಾವ ಅಂತ ಯಾವ ತರ ಇರೋದಿಲ್ಲ ಅಂದ್ರೆ, ಭಗವಂತನ ತರಹದ ವಸ್ತು ಬಂದಿತ್ತು ಅಂತ ಆದ್ರೆ ಅವನ ತರ, ಆ ವಸ್ತುವಿನ ತರ ದೇವರಿದ್ದಾನೆ ಅಂತ. ಆದ್ರೆ ತಾದೃಶ ಅಭಾವ, ದೇವರ ತರ ಒಂದ್ ವಸ್ತು ಇಲ್ಲ, ಆದ್ರಿಂದ ಅವನನ್ನ ಕೇವಲ ಅಂತ ಕರೀತಾರೆ. ಹೀಗೆ ಇಂಥ ಭಗವಂತನನ್ನ ಯಾರು ತಿಳಿತಾನೋ ಅವನಿಗೆ ಮುಕ್ತಿ ಅಂತ ಕರೆದಿದ್ದಾರೆ. ಯಾಕೆಂದ್ರೆ ಆ ಪರಮಾತ್ಮನ ತಿಳಿಯೋದು ಬಹಳ ಮುಖ್ಯ. ಯಾಕಂದ್ರೆ ಎಲ್ಲರ ಒಳಗಡೆ ಅವನೇ ಇರೋದು, ಅವನೇ ಎಲ್ಲರಿಗೂ ಸಂಸಾರವನ್ನು ನೀಡ್ತಾನೆ, ಹಾಗೆ ಮೋಕ್ಷವನ್ನು ನೀಡ್ತಾನೆ. ಅಂಥ ಪ್ರತ್ಯೇಕ ಅಂತರವಸ್ಥಿತೆ, ಎಲ್ಲರ ಒಳಗಡೆ ಇರುವಂತಹ ಆ ದೇವರನ್ನ ತಿಳಿಬೇಕು. ಆಗ ಆ ಸಾತ್ವಿಕ ಭಕ್ತನಿಗೆ ಮುಕ್ತಿ ಅಂತ ಇಷ್ಟು ಬ್ರಹ್ಮತರ್ಕದಲ್ಲಿ ಬಂದಿತ್ತು. ಇದರ ಬಗ್ಗೆ ಇಲ್ಲಿ ಒಟ್ಟು ಈ ಶ್ಲೋಕದ ಅಭಿಪ್ರಾಯ ಏನು ಅಂತ ಬಿಡಿಸ್ತಾ ಹೋಗ್ತಾರೆ. ಆಗಲೇ ತಿಳಿಸಿದಂತೆ ವಿಶುದ್ಧ ಅಂದ್ರೆ ಸ್ವಾಭಾವಿಕವಾಗಿ ಅವನಲ್ಲಿ ದೋಷ ಇಲ್ಲ. ಕೇವಲ ಅನ್ನೋ ಶಬ್ದಕ್ಕೆ ಏನರ್ಥ, ತನಗೆ ಸಮಾನರಾದವ್ರು ಮತ್ತೊಬ್ರಿಲ್ಲ. ಇನ್ನು ಅವನು ಜ್ಞಾನ ಅಂತ ಅನ್ನಿಸ್ಕೊಳ್ತಾನೆ. ಯಾಕೆಂದ್ರೆ ಅವನ ದೇಹ ಬಿಡಿ ಜ್ಞಾನ, ಆದ್ರಿಂದ ಅವನಿಗೆ ಜ್ಞಾನ ಅಂತ ಕರೀತಾರೆ. ಇನ್ನು ಬೇರೆಯವ್ರು ಯಾರೇ ಕೂಡ ಅವನ ಸಂಪರ್ಕ ಮಾಡಿದ್ರು ಅವರ ಗುಣ ಇವನಿಗೆ ಬರಲ್ಲ, ಆದ್ರಿಂದ ಇವನನ್ನ ಪವಿತ್ರ ವಸ್ತು, ಯಾವಾಗ್ಲೂ ಸರಿಯಾಗೇ ಇರೋನು ಅಂತ ಕರೀತಾರೆ. ಇನ್ನು ಸತ್ಯ ಅನ್ನೋ ಶಬ್ದಕ್ಕೆ ಸಾಧು ಗುಣಗಳಿಂದ ತುಂಬಿರೋನು, ಅಥವಾ ದೇಶತಃ ಎಲ್ಲ ದೇಶಗಳಿಗಿಂತ ತಾನು ದೂರನಿಲ್ಲ, ಎಲ್ಲಾ ದೇಶಗಳಲ್ಲಿ ಇದ್ದಾನೆ ಅಂತ ಅರ್ಥ. ಇನ್ನು ಅನಾದ್ಯಂತಂ ಅಂದ್ರೆ ಕಾಲದಿಂದಲೂ ಕೂಡ ಅವನಿಗೆ ಇವತ್ತು ಮೊದಲಿಗೆ ಬಂದ, ಇವತ್ತು ನಾಶ ಹೊಂದುತ್ತಾನೆ ಅಂತ ದೇವರಿಗಿಲ್ಲ. ದೇವರಿಗೆ ಹುಟ್ಟು ಸಾವುಗಳೇ ಇಲ್ಲ. ಆದ್ರಿಂದ ಇದು ನಿರ್ಗುಣ ಅನ್ನೋದಕ್ಕೆ ಸತ್ವಾದಿಗುಣ ಆಬದ್ಧಂ, ಅದ್ ಹಿಂದೆನೂ ಬಂತು. ಇನ್ನು ಅಷ್ಟೇ ಅಲ್ಲ, ಇನ್ನೊಂದು ಮಾತು, ಅವನ ದೇಹವೂ ಕೂಡ ನಿತ್ಯ. ಇದು ಬಹಳ ವಿಶೇಷ. ಈಗ ಜೀವರ ದೇಹ ಅನಿತ್ಯ, ಜೀವ ನಿತ್ಯ. ಜೀವ ಯಾವಾಗ್ಲೂ ಇರ್ತಾನೆ ಹೊರತು ಅವನ ದೇಹ ಯಾವತ್ತೂ ನಿತ್ಯ ಅಲ್ಲ, ಅದು ಒಂದ್ ದಿವಸ ಹೋಗುತ್ತೆ. ಆದ್ರೆ ಪರಮಾತ್ಮ ತನ್ನ ಸ್ವರೂಪ ಅದು ನಿತ್ಯ ಆಗಿದೆ, ಅವನ ದೇಹನೂ ಕೂಡ ನಿತ್ಯ. ಯಾಕೆ ದೇಹ ಬೇರೆ ಅಲ್ಲ, ಅವನ ಸ್ವರೂಪ ಬೇರೆ ಅಲ್ಲ. ಆದ್ರಿಂದ ಅವನ ದೇಹನೂ ಯಾವಾಗ್ಲೂ ಇರುತ್ತೆ, ಹಾಗೆ ಅವನ ಸ್ವರೂಪನೂ ಯಾವಾಗ್ಲೂ ಇರುತ್ತೆ. ಇದು ಅವನಲ್ಲಿ ಇರೋ ವಿಶೇಷ. ಇನ್ನು ಋತ ಅನ್ನೋ ಶಬ್ದಕ್ಕೆ ಪರಿಣಾಮ ಆಗದೆ ಇರುವಂತಹ ವಸ್ತು, ಅದನ್ನ ಋತ ಅಂತ ಕರೀತಾರೆ. ಹೀಗೆ ಬಿಡಿಸ್ತಾ ದಗ್ಧ ಬೀಜವತ್ ಭವತಿ ಅಂತ ಕೊನೆಗೆ ಹಿಂದೆ ಹೇಳಿದಂತೆ ಅಭಿಪ್ರಾಯ ಬಿಡಿಸಿದ್ದಾರೆ. ಇಷ್ಟೆಲ್ಲ ಆಯ್ತಲ್ಲ, ಇನ್ನು ಮುಂದೆ ದೇವರ ಮೊದಲನೇ ಅವತಾರ ಯಾವುದು ಅಂತ ಪ್ರಶ್ನೆ ಮಾಡ್ಕೊಡ್ತಾರೆ. ಇದು ಬಹಳ ಮುಖ್ಯ. ಇಲ್ಲಿ ಯಾವ ದೇವರ ಮೊದಲನೇ ರೂಪವನ್ನು ಹೇಳ್ತಾರಲ್ಲ, ಒಂದು ಹೆಸರು ಕೊಟ್ಟು ಅದನ್ನ ಗಮನಿಸ್ಬೇಕು. ಯಾವ ಹೆಸರು, ಯಾವ ಪರಮಾತ್ಮ ತಾನು ಮೊದಲಿಗೆ ಬಂದಿತ್ತು, ಮೊದಲನೇ ಅವತಾರ ಯಾವುದು ದೇವರದು ಅಂತ. ಅದಕ್ಕೆ ಇಲ್ಲಿ ವಿಸ್ತಾರವಾಗಿ ಇನ್ನೊಬ್ರು ಹೇಳ್ತಾರೆ, ವಿಸ್ತಾರವಾಗಿ ಅವತಾರಗಳು ಬೇಕಾದಷ್ಟಿದೆ, ಆದ್ರೆ ಅದ್ರಲ್ಲಿ ಮೊದಲನೇ ಅವತಾರದ ಬಗ್ಗೆ ಸದ್ಯಕ್ಕೆ ಹೇಳ್ತಾರೆ ಅಂತ. ಅದ್ ಯಾವ್ದು ಅವತಾರ ಅಂತ ಈಗ ನೋಡೋಣ. 41ನೇ ಶ್ಲೋಕ. ಆದ್ಯೋವತಾರಃ ಪುರುಷಃ ಪರಸ್ಯ ಕಾಲಸ್ವಭಾವಃ ಸದಸನ್ಮನಶ್ಚ ದ್ರವ್ಯಂ ವಿಕಾರೋ ಗುಣ ಇಂದ್ರಿಯಾಣಿ ವಿರಾಟ್ ಸ್ವರಾಟ್ ಸ್ಥಾಸ್ನು ಚರಿಷ್ಣು ಭೂಮ್ನಃ. ಭಗವಂತನ ಮೊದಲನೇ ಅವತಾರಕ್ಕೆ ಏನಂತ ಕರೀತಾರೆ? ಪುರುಷ. ಪುರುಷ ಅಂತ ದೇವರ ಮೊದಲನೇ ಅವತಾರ. ಭಗವಂತನ ವಿಶೇಷ ಸನ್ನಿಧಾನ ಬ್ರಹ್ಮಾದಿಗಳಲ್ಲಿದೆ, ಆದ್ರಿಂದ ಅವರನ್ನು ಕೂಡ ಪುರುಷ ಅಂತ ಕರೆಯೋದಿದೆ. ಪುರುಷ ವಾಸ್ತವಿಕವಾಗಿ ಭಗವಂತನ ಪುರುಷ ಅಂತ ಅವನ ಮೊದಲನೇ ಅವತಾರ. ಬ್ರಹ್ಮದೇವರನ್ನು ಪುರುಷ ಅಂತ ಕರೀತಾರೆ, ಯಾಕೆಂದ್ರೆ ಭಗವಂತನ ಪುರುಷ ಅನ್ನೋ ಹೆಸರಿನ ಸನ್ನಿಧಾನ ಅಲ್ಲಿದೆ ಅಂತ ಅಷ್ಟೇ. ಮುಖ್ಯವಾಗಿ ಪುರುಷ ಅನ್ನೋ ಅವತಾರ ಅದು ಭಗವಂತಂದೆ. ಅಷ್ಟೇ ಅಲ್ಲ,
ಆ ಭಗವಂತನೇ ಕಾಲನಾಗಿ ಕಂಡ. ಸ್ವಭಾವ ಸತ್ ಅಸತ್ ಮನಃ ಅಂತ ಹೀಗೆ ಒಂದು ವಿವರಣೆಯನ್ನ ಮಾಡ್ತಾ ಹೋಗ್ತಾರೆ. ಅದ್ ಯಾವ್ದು ಅಂದ್ರೆ ಕಾಲ ತಗೊಳ್ಳೋಣ ಮೊದಲಿಗೆ. ಕಾಲ ಅಂದ್ರೆ ಏನು? ಒಂದು ಪರಮಾಣುವಿನಿಂದ ಹಿಡಿದು, ಒಂದು ಚಿಕ್ಕ ಪರಮಾಣುವಿನಿಂದ ಹಿಡಿದು ಪರಮ ಮಹತ್ ಕೊನೆಗೆ ಸಿಗುವಂತಹ ಕಾಲ, ಒಂದು ಚಿಕ್ಕ ಕಾಲ, ಚಿಕ್ಕ ಸೂಕ್ಷ್ಮವಾದ ಕಾಲದಿಂದ ಹಿಡಿದು ದೊಡ್ಡದಾದ ಕಾಲ. ಉದಾಹರಣೆಗೆ ನಿಮಿಷ, ಗಂಟೆ, ಮತ್ತೆ ದಿನ, ತಿಂಗಳು, ವರ್ಷ ಹೀಗೆಲ್ಲ ಹೇಳ್ತೀವಲ್ಲ, ಇದೆ ಸೂಕ್ಷ್ಮ ಕಾಲ ಅಂತ ಅರ್ಥ. ಈ ರೀತಿ ಸೂಕ್ಷ್ಮ ಕಾಲ ಅದ್ ಯಾರು ಬೇರೆ ಅಲ್ಲ, ಪರಮಾತ್ಮನೇ ಆ ಕಾಲ ರೂಪಿಯಾದವನು ಅಂತ. ಇನ್ನು ಸ್ವಭಾವ, ಆಯಾಯ ವಸ್ತುಗಳ ಸ್ವಭಾವ ಏನಿದೆ ಅದು ಅವನೇ ಅಂತ ಹೇಳ್ತಾರೆ. ಆದ್ರೆ ಅವನೇ ಅಂದ್ರೆ ಅಭಿಪ್ರಾಯ, ಅವನನ್ನು ಬಿಟ್ಟು ಯಾವುದೇ ವಸ್ತುಗಳ ಸ್ವಭಾವ ಇರೋದಿಲ್ಲ. ಇನ್ನು ಸತ್, ಪ್ರಾಣದೇವರು ತಗೊಳ್ಳಿ, ಅದು ಅವನು ಕೂಡ ಭಗವಂತನ ಅಧೀನ. ಇನ್ನು ಮೂಲ ಪ್ರಕೃತಿ ಅಸತ್ ಅಂತ ಕರೀತಾರೆ ಮೂಲ ಪ್ರಕೃತಿಯನ್ನ, ಅದು ಕೂಡ ದೇವರ ಅಧೀನ. ಮನಸ್ತತ್ವ ಅದು ದೇವರ ಅಧೀನ. ದ್ರವ್ಯಂ, ಪಂಚಭೂತಗಳು ಅಂತ ಅರ್ಥ. ದ್ರವ್ಯ ಅಂದ್ರೆ ಅದು ಭಗವಂತನ ಅಧೀನ. ಇನ್ನು ವಿಕಾರ ಅಂದ್ರೆ ಸಮಗ್ರ ಬ್ರಹ್ಮಾಂಡ ಏನಿದೆ ಅದು ಭಗವಂತನ ಅಧೀನ. ಎಲ್ಲಾ ಕಡೆ ಭಗವಂತ ವಿಶೇಷವಾಗಿರ್ತಾನೆ. ಇನ್ನು ಗುಣ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ, ಇದು ಭಗವಂತನ ಅಧೀನ. ಮತ್ತೆ ಇಂದ್ರಿಯಗಳು ಅಂದ್ರೆ ಚಕ್ಷುಸ್ಸು ಮುಂತಾದ ಇಂದ್ರಿಯಗಳು. ಇನ್ನು ವಿರಾಟ್, ವಿರಾಟ್ ಅಂದ್ರೆ ಪಕ್ಷಿ ರಾಜ ಗರುಡ. ವಿ ಅಂದ್ರೆ ಪಕ್ಷಿಗಳು, ಪಕ್ಷಿಗಳಿಗೆ ರಾಜ ಅಂದ್ರೆ ಗರುಡ. ಸ್ವರಾಟ್ ಅಂತಂದ್ರೆ ಸ್ವರ್ಗಲೋಕದ ಅಧಿಪತಿ ಇಂದ್ರದೇವರು ಅಂತ ಅರ್ಥ. ಆದ್ಮೇಲೆ ವಿರಾಟ್ ಸ್ವರಾಟ್ ಅಂದ್ರೆ ವಿರಾಟ್ ರೂಪಿ ಪರಮಾತ್ಮ ಅಂತ ಅರ್ಥ ಅಲ್ಲ. ವಿರಾಟ್ ಅಂತಂದ್ರೆ ಇಲ್ಲಿ ಗರುಡ ಅಂತ ಅರ್ಥ. ಸ್ವರಾಟ್ ಅಂದ್ರೆ ಇಂದ್ರದೇವರು. ಇದು ಸ್ಥಾಸ್ನು ಅನ್ನೋದಕ್ಕೆ ಸ್ಥಾವರ ಪದಾರ್ಥ ಅಂದ್ರೆ ಚಲಿಸದೇ ಇರುವಂತಹ ಪದಾರ್ಥ. ಚರಿಷ್ಣು ಅಂದ್ರೆ ಓಡಾಡುವಂತಹ ಪದಾರ್ಥ, ಚಲನವಲನ ಹೊಂದಿರೋ ಪದಾರ್ಥ. ಹೀಗೆ ಪ್ರತಿಯೊಂದು ಪದಾರ್ಥಗಳು ಯಾವ್ಯಾವುದು ಕಾಣ್ತಾ ಇದೆಯೋ ಅದೆಲ್ಲವೂ ಆ ಭಗವಂತನ ಅಧೀನ ಅಂತ ಇಷ್ಟು ವರ್ಣನೆ ಮಾಡಿದ್ರು. ಇದಾದ್ಮೇಲೆ ಅದ್ ಯಾವ್ದು ಆ ಭಗವಂತನ ರೂಪ ಮೊದಲನೇದು ಅಂದಾಗ ಪುರುಷ ಅಂತ ಹೆಸರು ಕೊಟ್ರಿ. ಅದಕ್ಕೆ ಇನ್ನೊಂದು ಹೆಸರಿದೆ, ಅದಕ್ಕೆ ಶೂನ್ಯ ಅಂತ ಹೇಳ್ತಾರೆ. ನೀವೆಲ್ಲ ಯಾವುದೇ ಈ ಪಂಚರಾತ್ರಾಗಮ ಸಂಹಿತೆಗಳನ್ನ ತೆಗೆದ್ರೆ, ಪಂಚರಾತ್ರ ಅಂತ ಭಗವಂತನೇ ರಚನೆ ಮಾಡಿತ್ತು. ಪಂಚತಂತ್ರ, ಇದು ಪಂಚ ರಾತ್ರ ಆಗಮ ಅಂತ. ಈ ಪಂಚರಾತ್ರ ಆಗಮದಿಂದಲೇ ಪೂಜೆಯನ್ನ ಮಾಡ್ಬೇಕು ವೈಷ್ಣವರು, ಬೇರೆ ಯಾವುದೇ ತಂತ್ರಗಳಿಂದ ಪೂಜೆ ಅಲ್ಲ. ಪಂಚರಾತ್ರ ಆಗಮ ತಿಳಿಸಿದ ಪ್ರಕಾರ ದೇವರು ಪೂಜೆ ಮಾಡ್ಬೇಕು ಅಂತ. ಆ ಪಂಚರಾತ್ರ ಆಗಮದಲ್ಲಿ ಬೇಕಾದಷ್ಟು ಸಂಹಿತೆಗಳಿದೆ. ಅಂದ್ರೆ ದೇವರ ತಾರತಮ್ಯ, ಅಂದ್ರೆ ದೇವತೆಗಳು ದೇವರ ತಾರತಮ್ಯ ಆಗ್ಬಹುದು, ಮತ್ತೆ ದೇವರ ಅನೇಕ ರೂಪಗಳಾಗಬಹುದು. ಹೀಗೆ ಅನೇಕ ವಿಷಯಗಳನ್ನ ಒಳಗೊಂಡಿರುವಂತಹ ಈ ಸಂಹಿತೆ ಗ್ರಂಥಗಳು ಅಂತ ಕರೀತಾರೆ. ಆ ಸಂಹಿತಾ ಗ್ರಂಥಗಳೆಲ್ಲ ಪಂಚರಾತ್ರ ಆಗಮದಲ್ಲಿ ಸೇರ್ಕೊಂಡಿದೆ. ಈ ಪಂಚರಾತ್ರ ಆಗಮ ಅನ್ನೋದಕ್ಕೆ ತುಂಬಾ ಆಚಾರ್ಯರು ಮಹತ್ವ ಕೊಡ್ತಾರೆ. ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲೆಲ್ಲ ಅದು ಬರ್ತಾನೆ ಇರುತ್ತೆ ಪಂಚರಾತ್ರ ಆಗಮದ ಬಗ್ಗೆ. ಕೆಲವರೆಲ್ಲ ಪಂಚರಾತ್ರ ಆಗಮ ಪ್ರಮಾಣ ಅಂತ ಒಪ್ಪಲ್ಲ, ಆದ್ರೆ ಆಚಾರ್ಯರು ಅದಕ್ಕೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅಲ್ಲಿ ವಿಷ್ಣು ಸರ್ವೋತ್ತಮತ್ವ ಜಾಸ್ತಿ ಹೇಳ್ತಾರೆ ಪಂಚರಾತ್ರ ಆಗಮದಲ್ಲಿ. ಪ್ರಕೃತ ಇಲ್ಲಿ ಈ ಪಂಚರಾತ್ರಾಗಮ ವಿಷಯ ಯಾಕೆ ಬಂತು ಅಂದ್ರೆ, ಈ ಪಂಚರಾತ್ರಾಗಮ ಭಾಗಗಳನ್ನು ನೋಡಿದಾಗ ಅಲ್ಲೆಲ್ಲ ಶೂನ್ಯ ಶೂನ್ಯ ಅಂತ ಒಂದು ದೇವರ ಹೆಸರು ಹೇಳ್ತಾ ಇರ್ತಾರೆ ಆ ಸಂಹಿತಾ ಗ್ರಂಥಗಳಲ್ಲಿ. ಅಲ್ಲಿ ಶೂನ್ಯ ಅಂತ ದೇವರ ಅವತಾರ ಇದೆ ಅಂತ. ಅದೇ ನಮಗೆ ಶೂನ್ಯ ಅಂತಂದ್ರೆ ಇದೇನಿದು ಶೂನ್ಯ ಅಂತ ದೇವರ ಅವತಾರ ಇದೆಯಾ ಅಂತ ಅನ್ನಿಸ್ತಾ ಇರುತ್ತೆ. ಆದ್ರೆ ಯಾಕೆ ಶೂನ್ಯ ಅಂತ ಕರೀತಾರೆ ಅಂತ ಇಲ್ಲಿ ತಿಳಿಸ್ತಾರೆ ಕಾರಣ. ಇಲ್ಲಿ ತಿಳಿಸ್ತಾ ನಮಗಲ್ಲೆಲ್ಲ ಸ್ಪಷ್ಟ ಆಗತ್ತೆ ಯಾಕೆ ದೇವರಿಗೆ ಶೂನ್ಯ ಅಂತ ಕರೀತಾರೆ, ಯಾಕೆ ಶೂನ್ಯ ಅವತಾರ ಅಂತ ಪರಮಾತ್ಮನ ಬಗ್ಗೆ ಹೇಳೋದು ಅಂತ. ಈಗ ಅದ್ ಯಾವ್ದದು ಆ ಶೂನ್ಯ ಅನ್ನೋ ಹೆಸರಿನ ದೇವರ ರೂಪ? ಯಾಕಂದ್ರೆ ಏನು ಶೂನ್ಯ ಅನ್ನೋ ಹೆಸರಿನಿಂದ ಭೂಲೋಕದಲ್ಲಿ ಅವತಾರ ಮಾಡಿ ದುಷ್ಟ ನಿಗ್ರಹ ಮಾಡಿ ಶಿಷ್ಟರ ರಕ್ಷಣೆಯನ್ನು ಮಾಡಿದ್ದ ಅಂದ್ರೆ ಅದಕ್ಕೆ ವಿವರಣೆ ಮಾಡ್ತಾರೆ. ವಿಜಯಧ್ವಜ ತೀರ್ಥರು ತಾವು ಈ ಶ್ಲೋಕಕ್ಕೆ ವಿವರಣೆ ಮಾಡ್ತಾ ಹೀಗೆ ಹೇಳ್ತಾರೆ, ಪ್ರಳಯೋದಕ್ಕೆ, ಈ ಪ್ರಳಯ ಸಮುದ್ರ ಏನಿದೆ, ಪ್ರಳಯ ಸಮುದ್ರದಲ್ಲಿ ದೇವರ ಒಂದು ರೂಪ ಮಲಗಿದೆ. ಅದು ನೀರಿಗೆ ಆಶ್ರಯ. ವಸ್ತುತಃ ನೀರ್ ಮೇಲೆ ಮಲ್ಕೊಂಡಿರೋನ್ ಇವನು, ಆದ್ರೆ ಆ ನೀರುಗಳಿಗೆ ಇವನೇ ಆಧಾರ, ನಾರಾಯಣ. ಆ ನಾರಾಯಣ ಶೂನ್ಯ ಅನ್ನೋ ಹೆಸರಿನಿಂದ ಇರ್ತಾನೆ ಅಂತ. ಹಾಗಾದ್ರೆ ಪ್ರಳಯ ಕಾಲದಲ್ಲಿ ಮಲಗಿರುವಂತ ಭಗವಂತನ ರೂಪ ಏನಿದೆ ದೊಡ್ಡ ಆಕಾರದಲ್ಲಿ, ಅಂಥ ಭಗವಂತನಿಗೆ ನಾರಾಯಣನಿಗೆ ಶೂನ್ಯ ಅಂತ ಕರೀತಾರೆ ಅಷ್ಟೇ. ಆ ಭಗವಂತ ಏನು ಶೂನ್ಯ ನಾಮಕನಾಗಿದ್ದಾನೆ ಶೂನ್ಯ ಅನ್ನೋ ಹೆಸರಿನಿಂದ, ಅವನಿಂದ ದೀಪದಿಂದ ದೀಪ ಸೃಷ್ಟಿ ಹೇಗಾಗುತ್ತೋ ಹಾಗೆ ಒಂದೊಂದೇ ರೂಪ ಸೃಷ್ಟಿ ಆಗ್ತಾ ಹೋಗುತ್ತೆ. ಅದ್ ಯಾವ್ದು ಸೃಷ್ಟಿ ಆಗತ್ತೆ ಅಂದ್ರೆ ಪುರುಷ ಅನ್ನೋ ಹೆಸರು ಇರುವಂತ ಒಂದು ರೂಪ ಸೃಷ್ಟಿ ಆಗತ್ತೆ. ಹಾಗಾದ್ರೆ ಮೊದಲು
ಪ್ರಳಯ ಸಮುದ್ರದ ನೀರಿನಲ್ಲಿ ಮಲಗಿರುವಂತಹ ರೂಪ ನಾರಾಯಣ ಅನ್ನೋ ಹೆಸರಿನಿಂದ. ಅದಕ್ಕೆ ಶೂನ್ಯ ಅಂತಾನು ಕೂಡ ಕರೀತಾರೆ. ಅದಕ್ಕೆ ಯಾಕೆ ಶೂನ್ಯ ಅಂತ ಕರೀತಾರೆ ಅಂತ ನೋಡೋಣ. ಶೂನ್ಯ ಅಂತ ಯಾಕೆ ಕರೀತಾರೆ ಅಂದ್ರೆ, ಇನ್ನೂ ಅದು ಸೃಷ್ಟಿ ಮಾಡಿರಲ್ಲ, ಅದರಿಂದ ಏನೋ ಒಂದು ಕಾರ್ಯ ಆಗಿಲ್ಲ. ಸೃಷ್ಟಿ ಎಲ್ಲರ ಶೂನ್ಯತೆ ಇದೆ, ಅದರಲ್ಲಿ ಯಾವ್ದನ್ನು ಮಾಡ್ತಾ ಇಲ್ಲ. ಸೃಷ್ಟಿ ಆಗ್ಲಿ, ಪಾಲನೆ ಆಗ್ಲಿ, ಸಂಹಾರ ಆಗ್ಲಿ ಏನೂ ಮಾಡದೇನೆ ಸುಮ್ನೆ ಕೂತಿದ್ಯಲ್ಲ ಆ ಭಗವಂತನ ರೂಪ. ಅದಕ್ಕೆ ಶೂನ್ಯ ಶೂನ್ಯ ಅಂತ ಕರೆಯೋದು. ಇಷ್ಟೇ ಅಭಿಪ್ರಾಯದಲ್ಲಿ, ಹೊರತು ಶೂನ್ಯ ಅಂದ್ರೆ ಇಲ್ವೇ ಇಲ್ಲ ಅಂತ ಅರ್ಥ ಅಲ್ಲ. ಸೃಷ್ಟಿಯಾದಿ ಕೆಲಸಗಳು ಕಾಣ್ತಾ ಇಲ್ಲ ಅಂತ ಅರ್ಥ, ವ್ಯಾಪಾರಗಳು. ಹಾಗಾಗಿ ಅದಕ್ಕೆ ಶೂನ್ಯ ಅಂತ ಕರೀತಾರೆ. ಇಂಥ ಶೂನ್ಯ ನಾಮಕ ಪರಮಾತ್ಮನಿಂದ ದೀಪದಿಂದ ದೀಪ ಹುಟ್ಟೋ ರೀತಿಯಲ್ಲಿ ಎರಡನೇ ರೂಪ ಹುಟ್ಟಿತು. ಅದು ಯಾವುದು ಅಂದ್ರೆ ಪುರುಷ ಅಂತ ಅದಕ್ಕೆ ಕರೆಯೋದು. ಆ ಪುರುಷ ತಾನು ಪ್ರಕೃತಿ ಅನ್ನೋ ಹೆಸರಿನ ರಮಾದೇವಿಯಲ್ಲಿ ತನ್ನ ವೀರ್ಯವನ್ನ ಇಡ್ತಾನೆ. ತನ್ನ ಗರ್ಭಾಧಾನ ಮಾಡ್ದ ಅಂತ ಅರ್ಥ ಪರಮಾತ್ಮ. ಆ ವೀರ್ಯದಿಂದ ಒಬ್ರು ಹುಟ್ಟುತ್ತಾರೆ. ಅಂದ್ರೆ ಪರಮಾತ್ಮನಿಂದ ಲಕ್ಷ್ಮೀ ದೇವಿಯಲ್ಲಿ ಒಬ್ರು ಹುಟ್ಟುತ್ತಾರೆ. ಅವ್ರು ಯಾರು ಅಂದ್ರೆ ಮಹಾನಭೂತ್, ಮಹತ್ತತ್ವಾಭಿಮಾನಿಯಾದ ಬ್ರಹ್ಮದೇವರು ಹುಟ್ಟುತ್ತಾರೆ. ಅವರಿಗೆ ಹಿರಣ್ಯ ಗರ್ಭ ಅಂತ ಕರೀತಾರೆ. ಹಿರಣ್ಯ ಗರ್ಭ, ಪುರುಷ, ಮಹತ್ತತ್ವಾಭಿಮಾನಿ ಅಂತೆಲ್ಲ ಕರೀತಾರೆ. ಹಾಗಾದ್ರೆ ಮೊದಲಿಗೆ ನಾರಾಯಣ ಇದ್ದ, ಅದರಿಂದ ಪುರುಷ ಅನ್ನೋ ಒಂದು ಭಗವಂತನ ರೂಪ ಬಂತು. ಅಷ್ಟೊತ್ತಿಗೆ ಅಲ್ಲಿ ಲಕ್ಷ್ಮೀ ದೇವಿನೂ ಕೂಡ ಪ್ರಕಟಳಾಗ್ತಾಳೆ ಪ್ರಕೃತಿ ಅನ್ನೋ ಹೆಸರಿನಿಂದ. ಆ ಪ್ರಕೃತಿಯಲ್ಲಿ ಪುರುಷನಿಗೆ ಒಂದು ಮಗು ಹುಟ್ಟಂತೆ. ಆ ಮಗುವಿಗೆ ಹಿರಣ್ಯ ಗರ್ಭ ಅಥವಾ ಪುರುಷ ಅಂತಾನೆ ಹೆಸರು. ಅದ್ರ ಪುರುಷನ ಮಗನಿಗೆ ಪುರುಷ ಅಂತ ಹೆಸರು. ದೇವರಿಗೂ ಪುರುಷ ಅನ್ನೋ ಹೆಸರಿದೆ. ಹಿರಣ್ಯ ಗರ್ಭ ಅಂದ್ರೆ ಚತುರ್ಮುಖ ಬ್ರಹ್ಮ ದೇವರಿಗೂ ಪುರುಷ ಅನ್ನೋ ಹೆಸರು ಬಂದಿದೆ. ಆ ಪುರುಷ ಅಂದ್ರೆ ಹಿರಣ್ಯ ಗರ್ಭ ಯಾರು ಹುಟ್ಟಿದ್ರಲ್ಲ ಚತುರ್ಮುಖ ಬ್ರಹ್ಮದೇವರು, ಅವರ ಹೆಂಡತಿಗೆ ಒಂದು ಹೆಸರಿದೆ. ಅವರ ಹೆಂಡತಿಗೆ ಏನ್ ಹೆಸರು? ಶ್ರದ್ಧಾ ಅಂತ ಅವರಿಗೆ ಹೆಸರು. ಅಂದ್ರೆ ಸರಸ್ವತಿ ದೇವಿಗೆ ಶ್ರದ್ಧಾ ಅಂತ ಕರೀತಾರೆ. ಇವರಿಬ್ಬರೇನಿದ್ದಾರೆ, ಪುರುಷ ಮತ್ತೆ ಶ್ರದ್ಧಾ. ಪುರುಷ ಪ್ರಕೃತಿ ಅಂದ್ರೆ ಅದು ಲಕ್ಷ್ಮೀನಾರಾಯಣ, ಪುರುಷ ಶ್ರದ್ಧಾ ಅಂದ್ರೆ ಸರಸ್ವತಿ ಬ್ರಹ್ಮದೇವರು ಅಂತ ಅರ್ಥ. ಆದ್ರಿಂದ ಪುರುಷ ಅನ್ನೋ ಶಬ್ದ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ. ಅದು ಪುರುಷ ಅಂದ್ರೆ ಇದು ಪರಮಾತ್ಮನೋ ಅಥವಾ ಬ್ರಹ್ಮದೇವರು ಅಂತ. ಅದ ಪ್ರಕೃತಿ ಮತ್ತೆ ಶ್ರದ್ಧಾ ಅನ್ನೋ ಶಬ್ದ ಸೇರಿಸ್ಕೊಂಡು ಓದಿದಾಗ ಪ್ರಕೃತಿ ಪುರುಷರು ಅಂತಂದ್ರೆ ಅದು ಲಕ್ಷ್ಮೀನಾರಾಯಣ ಅಂತ ಅರ್ಥ. ಇನ್ನು ಪ್ರಕೃತಿ ಇದು ಪುರುಷ ಮತ್ತೆ ಶ್ರದ್ಧಾ ಅಂತಂದ್ರೆ ಆಗ ಸರಸ್ವತಿ ಮತ್ತೆ ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ. ಇವರಿಬ್ಬರು ಆಗ ಸ್ಥೂಲ ಶರೀರವನ್ನ ಪಡೆದಿಲ್ಲ. ಅಂದ್ರೆ ನಮ್ಮ ನಿಮ್ಮ ತರ ಶರೀರ ಅವತ್ತಿನ ದಿವಸ ಅವ್ರಿಗೆ ಇರ್ಲಿಲ್ಲ. ಆಗೇನಾಯ್ತು, ಪರಸ್ಪರ ಅವರು ತಾವು ಒಂದು ವಸ್ತುವನ್ನ ಸೃಷ್ಟಿ ಮಾಡ್ತಾರೆ. ಇಬ್ಬರು ಕೂಡ ಸೇರಿದ್ರು. ಯಾರು? ಶ್ರದ್ಧಾ ಮತ್ತೆ ಚತುರ್ಮುಖ ಬ್ರಹ್ಮದೇವರು, ಹಿರಣ್ಯ ಗರ್ಭ. ಅವರಿಬ್ಬರು ಸೇರಿದಾಗ ಒಂದು ಮಗು ಹುಟ್ಟಂತೆ. ಆ ಮಗು ಯಾವುದು ಅಂದ್ರೆ ಅಹಂ ತತ್ವ ಅಭಿಮಾನಿ, ಅಂದ್ರೆ ರುದ್ರದೇವರು ಅಂತ ಅರ್ಥ. ಆದ್ರೆ ಅವ್ರಿಗೆ ದೇಹ ಸ್ಥೂಲ ಶರೀರ ಇರ್ಲಿಲ್ಲ ನಿಜ, ಆದ್ರೆ ಒಂದು ವಿಶಿಷ್ಟವಾದ ದೇಹ ಪಡಿತಾರಂತೆ. ಯಾರಿಂದ? ಆ ಭಗವಂತನಿಂದ. ಪುರುಷ ಅನ್ನೋ ಹೆಸರಿನ ಭಗವಂತನಿಂದ ಒಂದು ವಿಶಿಷ್ಟವಾದ ದೇಹವನ್ನ ಇವರಿಬ್ರು ಪಡಿತಾರೆ. ಪುರುಷ ಮತ್ತೆ ಶ್ರದ್ಧಾ ದೇಹ ಪಡೆದು ಆಮೇಲೆ ಸಂಯೋಗ ಆಗಿ ಇಬ್ಬರಿಗೂ ಕೂಡ ಜಗದಂಕುರಂ ಮಹತ್ತತ್ವಂ ಪುನರುದಭಾವಯತಾಂ ಅಂತ. ಅಂದ್ರೆ ಮೊದಲನೇದಾಗಿ ಮಹತ್ತತ್ವ ಇವರಿಂದ ಹುಟ್ಟಿತ್ತು ಅಂತ ವರ್ಣನೆ ಮಾಡ್ತಾರೆ. ಒಂದ್ ರೀತಿ ಮಹತ್ತತ್ವನು ಕೂಡ ಇವರ ಮಗು ಅಂತಾಯ್ತು. ಯಾಕೆ? ಇವರಿಂದ ಸೃಷ್ಟಿ ಆಯ್ತಲ್ಲ. ಇಬ್ರು ದೇಹವನ್ನ ಪಡೆದ ಮೇಲೆ ಮೊದಲು ಇಡೀ ಜಗತ್ತಿಗೆ ಕಾರಣವಾದ ಈ ಮಹತ್ತತ್ವವನ್ನ ಸೃಷ್ಟಿ ಮಾಡಿದ್ರು. ಹಾಗಾಗಿ ಮಹತ್ತತ್ವ ಇವರ ಮಗನಂತೆ ಅನ್ನೋ ವರ್ಣನೆಯನ್ನು ಮಾಡಿದ್ದಾರೆ. ಆ ಮಹತ್ತತ್ವದಿಂದ ನಂತರ ಅಹಂ ತತ್ವ ಅದು ಹುಟ್ಟಿತು ಅಂತ. ಇದರ ಬಗ್ಗೆ ಒಂದು ವಾಕ್ಯ ಇದೆ, ಯಶ್ಯೇತೆ ಪ್ರಳಯೇ ವಿಷ್ಣು ಶೂನ್ಯನಾಮ ಮಹಾಕೃತಿ ಅಂತ. ಈ ಮಹಾ ಆಕಾರ ಇರುವಂತಹ ಭಗವಂತ ಯಾವ ಯಾವ ಭಗವಂತ ಪ್ರಳಯ ಕಾಲದಲ್ಲಿ ತಾನು ಮಲಗಿದಾನೋ ಅಂತಹವನಿಗೆ ಶೂನ್ಯ ಅನ್ನೋ ಹೆಸರಿದೆ ಅಂತ. ಇಷ್ಟಾಗಿ ಯದ್ಯತ್ ಕಾಲಾದಿ ಅದ್ಭುತಾರ್ಣಾಂತಂ ತತ್ತತ್ಪರಂ ವಿಶಿಷ್ಟಂ ಸರ್ವಂ. ಈಗ ಈ ಭಗವಂತನ ಅವತಾರ ಪುರುಷ ಅಂತ ಮೊದಲನೇ ಅವತಾರದ ಬಗ್ಗೆ ತಿಳಿಸಿದ್ರೆ ನಿಜ, ಆದ್ರೆ ಆಮೇಲೆ ದೇವರ ಅವತಾರ ಯಾವುದು ಅಂತ ಕೇಳಿದಾಗ ಅದೇ ಕಾಲ ಇದೆಯಲ್ಲ, ಈ ಸೂಕ್ಷ್ಮ, ತಿಂಗಳು, ಮಾಸ, ವರ್ಷ ಅಂತೆಲ್ಲ ಏನ್ ಕರಿತೀವಿ ಈ ಕಾಲಗಳು, ಈ ಕಾಲ ಎಲ್ಲ ದೇವರ ಅವತಾರ ಅಂತ ಹೇಳಿದಾಗ ಆಯ್ತು. ಆಮೇಲೆ ಅವನೇ ಪ್ರಾಣನಾದ, ಪ್ರಕೃತಿಯಾದ, ಪಂಚಭೂತ ಆದ, ಬ್ರಹ್ಮಾಂಡನಾದ, ಇಂದ್ರಿಯಗಳಾದ, ಗರುಡ ಅವನೇ, ಇಂದ್ರನೂ ಅವನೇ, ಸ್ಥಾವರ ಜಂಗಮಗಳು ಅವನೇ ಅಂತ ಹೀಗೆ ಹೇಳಿದಾಗ ಆಗತ್ತೆ. ಆದ್ರೆ ವಾಸ್ತವಿಕ ಹಾಗಲ್ಲ. ಯಾವ್ಯಾವ ವಸ್ತು ನಂತರ ಹುಟ್ಟುತ್ತೋ, ಯಾವಾಗ ಇವನು ಶೂನ್ಯನಾಮಕನಾಗಿ ಕೊನೆಗೆ ಅಹಂಕಾರ ತತ್ವದ ತನಕ ಬಂದು ನಿಲ್ತೋ, ಆಮೇಲೆ ಜಗತ್ನಲ್ಲಿ ಏನೇನು ಸೃಷ್ಟಿ ಆಯ್ತೋ ಆ ಎಲ್ಲಾ ಸೃಷ್ಟಿಯಾದ ಪದಾರ್ಥದಲ್ಲಿ ದೇವರು ತಾನು ವಿಶೇಷ ಸನ್ನಿಧಾನ ಇಟ್ಟಿದ್ದಾನೆ ಅಂತ ಅರ್ಥ. ಅದ್ ಹೇಗೆ ಅಂದ್ರೆ ಪ್ರತಿಮೆಯಲ್ಲಿ ದೇವರು ಬಂದು ಒಳಗಡೆ ಕೂತ್ಕೊಳ್ಳೋ ಹಾಗೆ
ಸಮಗ್ರ ಎಲ್ಲ ಪದಾರ್ಥ, ಕಾಲ, ಪ್ರಕೃತಿ, ಬ್ರಹ್ಮಾಂಡ, ಪಂಚಭೂತಗಳು, ಮತ್ತೆ ಗರುಡ, ಮತ್ತೆ ಇಂದ್ರ, ಎಲ್ಲರ ಒಳಗಡೆ ತಾನು ವಿಶೇಷವಾದ ಸನ್ನಿಧಾನವನ್ನು ಇಟ್ಟಿದ್ದಾನೆ ಅಂತ ಇಷ್ಟೇ ಅರ್ಥ. ಇನ್ನು ಇದರಲ್ಲೇ ನಾನು ಆಗ್ಲೇ ಹೇಳಿದೆ, ವ್ಯೋಮ ಸಂಹಿತೆ ಅಂತ ಒಂದಿದೆ. ಎಲ್ಲ ಪಂಚರಾತ್ರಾಗಮ ಏನಿದೆಯಲ್ಲ ಅದರಲ್ಲೇ ಸೇರಿರುವಂತ ಸಂಹಿತೆಗಳು. ಆ ಸಂಹಿತಾ ಭಾಗ ಅಂದ್ರೆ ಇದೆ. ವಿಶೇಷವಾಗಿ ದೇವರ ಪಾರಮ್ಯ, ವಿಷ್ಣು ಸರ್ವೋತ್ತಮತ್ವ, ತಾರತಮ್ಯ ಚಿಂತನೆ, ಇನ್ನು ಮಾತೃಕಾನ್ಯಾಸ, ತತ್ವನ್ಯಾಸ, ಮಂತ್ರ ಜಪ, ಈ ತರ ಎಲ್ಲ ಇದ್ರ ಬಗ್ಗೆ ತಿಳಿಸ್ತಾ ಹೋಗುವಂತ ಭಾಗ ಸಂಹಿತಾ ಭಾಗಗಳು. ಅದರಲ್ಲಿ ಬಂದಿದ್ದೇನು, ಶೂನ್ಯನಾಮ ಭಗವಂತನಿಂದ ಅನೇಕ ಸೃಷ್ಟಿ ಆಯ್ತು ಅಂತ ಅಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಅಲ್ಲಿ ಶೂನ್ಯನ ಹೆಸರಿನ ಭಗವಂತ ಅಂದ್ರೆ ಯಾರು, ಪ್ರಳಯೋದಕದಲ್ಲಿ ಮೊಳಗಿರುವಂತಹ ಭಗವಂತ ಅಂತ ಇಷ್ಟನ್ನ ಹೇಳಿದ್ದಾರೆ. ಅಂತೂ ಪ್ರತಿಭೆಯಂತೆ ದೇವರಿಗೆ ಎಲ್ಲವೂ ಅಧಿಷ್ಠಾನ ಅಂತ ಹೇಳಿ ಭಗವಂತನಿಗೆ ಇದೆಲ್ಲ ಪ್ರೀತಿಗೆ ಕಾರಣ ಅಂತೆ. ಪ್ರತಿಯೊಂದು ಇಂದ್ರಿಯಗಳು, ಗರುಡ, ಇಂದ್ರ ಎಲ್ಲರೂ ಪ್ರೀತಿಗೆ ಕಾರಣ. ಅದನ್ನ ಸರಿಯಾಗಿ ಇಂದ್ರಿಯಗಳನ್ನ ಬಳಸ್ಕೊಂಡ್ರೆ, ಸರಿಯಾಗಿ ಪಂಚಭೂತಗಳನ್ನ ಬಳಸ್ಕೊಂಡ್ರೆ ಆಗ ಭಗವಂತನ ಪ್ರೀತಿಗೆ ಅದು ಕಾರಣ ಆಗತ್ತೆ ಅಂತ ಅದನ್ನ ಇಲ್ಲಿ ಶ್ಲೋಕಗಳನ್ನ ಕೊಟ್ಟು ಉದಾಹರಿಸ್ತಾ ಇದ್ದಾರೆ. ಪುರುಷಾದ್ಯಾಹ ಹರೇ ರೂಪಂ ಬ್ರಹ್ಮಾದ್ಯಾಸ್ತಪ್ರಿಯಾ ಸ್ಮೃತಾಹ. ಭಗವಂತನ ರೂಪ ಯಾವುದು, ಪುರುಷ ಮೊದಲಾದ ರೂಪಗಳು, ಅನೇಕ ರೂಪ ಇದೆ. ಇದೆಲ್ಲ ಭಗವಂತ ಏನು ರೂಪವನ್ನ ಧರಿಸಿದ್ದಾನೆ, ಇದೆಲ್ಲದಕ್ಕೂ ಯಾರು ಇಷ್ಟರು ಅಂದ್ರೆ ಬ್ರಹ್ಮಾದಿ ದೇವತೆಗಳೇ ಇಷ್ಟ. ಅಂದ್ರೆ ದೇವರಿಗೆ ಬ್ರಹ್ಮಾದಿ ದೇವತೆಗಳನ್ನ ಕಂಡ್ರೆ ಇಷ್ಟ. ಅದರಲ್ಲೂ ಮತ್ಸ್ಯ, ಕೂರ್ಮ, ವರಾಹ ಮುಂತಾದ ಭಗವಂತನ ಏನೇನು ಅವತಾರಗಳಿದೆ ಅದೆಲ್ಲ ಸಾಕ್ಷಾತ್ ಅವತಾರ ಅಂತ ಕರೀತಾರೆ. ಅದರಲ್ಲಿ ಭಗವಂತನ ವಿಶೇಷ ಅಂಶ ಅಂತಲ್ಲ, ದೇವರೇ ಆಯಾಯ ರೂಪದಲ್ಲಿ ವ್ಯಕ್ತನಾಗಿದ್ದಾನೆ. ಅವತಾರ ಶ್ರುತೌಖ್ಯಾತಾಸ್ಸ ಏವ ಏತೇ ತತಸ್ಮೃತಾಃ. ಹೀಗೆ ಬ್ರಹ್ಮಾದಿ ದೇವತೆಗಳೆಲ್ಲ ಭಗವಂತನ ಸ್ವರೂಪ ಅಲ್ಲ, ದೇವರು ಅವರಲ್ಲಿ ಒಳಗಡೆ ವಿಶೇಷವಾಗಿ ಇರ್ತಾರೆ. ಆದರೆ ಈ ಮತ್ಸ್ಯ ಕೂರ್ಮಾದಿ ಅವತಾರಗಳೇನಿದೆ ಅದು ದೇವರ ಅಂಶನೇ, ಅದರಲ್ಲಿ ಒಳಗಡೆ ಸನ್ನಿಧಾನ ಅಂತಲ್ಲ ಅಂತ ಇಷ್ಟನ್ನ ಹೇಳಿ ಮುಂದೆ ಒಂದೊಂದು ಶಬ್ದಕ್ಕೂ ಅರ್ಥವನ್ನ ಬಿಡಿಸಿದ್ದಾರೆ. ಕಾಲ ಅಂದ್ರೆ ಏನು ಅಂತ ಆಗ್ಲೇ ಇದನ್ನ ಹೇಳಾಯ್ತು. ಕಾಲ ಅಂದ್ರೆ ಒಂದು ಪರಮಾಣು, ಚಿಕ್ಕ ಸೂಕ್ಷ್ಮ ಕಾಲದಿಂದ ಹಿಡಿದು ದೊಡ್ಡ ಕಾಲದವರೆಗೆ ಅಂತ. ಇಲ್ಲಿ ತಿಳಿಬೇಕಾಗಿದ್ದು ಒಂದೇ, ವಿಕಾರ ಅನ್ನೋ ಶಬ್ದಕ್ಕೆ ಬ್ರಹ್ಮಾಂಡ ಅಂತ ಅರ್ಥ, ಈ ಶ್ಲೋಕದಲ್ಲಿರೋ ವಿಕಾರ ಶಬ್ದಕ್ಕೆ. ಇನ್ನು ಸ್ವರಾಟ್ ಅನ್ನೋ ಶಬ್ದಕ್ಕೆ ಇಂದ್ರ ಅಂತ ಅರ್ಥ. ಅದ್ ಹೇಗೆ ಇಂದ್ರ ಅಂತ ಅರ್ಥ ಅನ್ನೋದನ್ನ ಒಂದು ಶ್ಲೋಕ ಕೊಟ್ಟು ವಿವರಿಸಿದ್ದಾರೆ. ದಿವ್ಯಂತು ಪಂಚಭೂತಾನಿ ವಿಕಾರೋಂಡಂ ಉದಾಹೃತಂ ವಿರಾಜಂ ಗರುಡಂ ಪ್ರಾಹು ಸ್ವರಾಡ್ ಇಂದ್ರ ಉದಾಹೃತ. ಸುಮ್ನೆ ಈ ಶಬ್ದಗಳಿಗೆ ಅರ್ಥ ಹೇಳಿಲ್ಲ, ಈ ಶಬ್ದಗಳಿಗೆ ಅರ್ಥವನ್ನು ತಿಳಿಸುವಂತ ಒಂದು ವಾಕ್ಯವೂ ಕೂಡ ಇದೆ. ದಿವ್ಯಂತು ಪಂಚಭೂತಾನಿ, ಪಂಚಭೂತಗಳೇನೇನಿದೆ ಆ ಪಂಚಭೂತಗಳನ್ನ ದಿವ್ಯಂ ಅಂತ ಕರೀತಾರೆ. ಇನ್ನು ವಿಕಾರ, ವಿಕಾರ ಅನ್ನೋ ಶಬ್ದಕ್ಕೆ ಬ್ರಹ್ಮಾಂಡ ಅಂತ ಅರ್ಥ. ವಿರಾಜ ಬಂದ್ರೆ ಅದಕ್ಕೆ ಗರುಡ ದೇವರು ಅರ್ಥ. ಇನ್ನು ಸ್ವರಾಟ್ ಅಂತ ಬಂದ್ರೆ ಇಂದ್ರ ಅಂತ ಅರ್ಥ ಅಂತ. ಹೀಗೆ ಪ್ರತಿಯೊಂದು ಪದಗಳಿಗೆ ಏನರ್ಥ ಅಂತ ತಿಳಿಸ್ಕೊಟ್ಟು ನಂತರ ವ್ಯೋಮ ಸಂಹಿತೆಯಲ್ಲಿ ಕೆಲವು ವಿಷಯಗಳನ್ನ ಹೇಳಿದ್ದಾರೆ. ಅಂದ್ರೆ ಯಾರ್ಯಾರಿಂದ ಯಾರ್ಯಾರು ಹುಟ್ಟಿದ್ರು, ಮೊದಲು ಭಗವಂತನ ಯಾವ ಅವತಾರ ಅಂತ ಅದು ಸ್ವಲ್ಪ ಬಂದಿದೆ. ಕೆಲವು ವಿಷಯಗಳನ್ನ ಅಲ್ಲಿ ಇನ್ನು ಹೆಚ್ಚು ತಿಳಿಸ್ತಾರೆ. ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ ಶ್ರೀಮನ್ ಮೂಲ ಗೋಪಾಲ ಅರ್ಪಣೆ ಮಾಡ್ತೇನೆ. ಧನ್ಯವಾದಗಳು ಗುರುಗಳೇ. ನಿಧಾನ ಕೇಳಬೇಕು. ನಮಸ್ಕಾರ. ನಮಸ್ಕಾರ ಸರ್.